ಹಲೋ ವೆಲ್ಕಮ್ ಬ್ಯಾಕ್ ಟು ಜೆಕೆಆರ್ ಅಕಾಡೆಮಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು 9ನೇ ತರಗತಿಗೆ ಸಂಬಂಧಿಸಿದಂತೆ 9th ಕ್ಲಾಸ್ಗೆ ಸಂಬಂಧಿಸಿದಂತೆ ತೃತೀಯ ಭಾಷೆ ಹಿಂದಿಯ ಎರಡನೇ ಪಾಠ, ಅತಿ ಇಂಪಾರ್ಟೆಂಟ್ ಆಗಿರುವಂಥ ಪಾಠ ಗುಲಾಬ್ ಸಿಂಗ್ ಪಾಠದಿಂದ ಅದರ ಅಭ್ಯಾಸ ಭಾಗದ ಪ್ರಶ್ನೆ ಉತ್ತರಗಳನ್ನು ನೋಡೋಣ. ಹಾಗೂ ನಿಮ್ಮ ಪರೀಕ್ಷೆ ದೃಷ್ಟಿಯಿಂದ ಕೂಡ ಬಹಳಷ್ಟು ಉಪಯುಕ್ತವಾಗಲಿದೆ. ಸೊ ಈ ಒಂದು ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ಕೂಡ ವೀಕ್ಷಿಸಿ. ಸ್ವಲ್ಪ ಡಿಲೇ ಆಗಿರಬಹುದು, ಸ್ವಲ್ಪ ಲೇಟ್ ಆಗಿರಬಹುದು ಆಗ್ಬೋದು, ಆದರೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋವನ್ನು ವೀಕ್ಷಿಸಿ. ಹಾಗೂ ನಿಮಗೆ ಸಂಪೂರ್ಣವಾಗಿರುವಂಥ ಜ್ಞಾನ, ಯಾವ ಪ್ರಶ್ನೆಗೆ ಯಾವ ತರನಾಗಿ ಉತ್ತರವನ್ನು ಬರೀಬೇಕು ಎನ್ನುವುದು ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಗೊತ್ತಾಗ್ತದೆ. ಸೊ ಸಬ್ಸೆ ಪಹಲೆ ಹಮ್ ದೇಖೆಂಗೆ ಲೇಖಿಕಾ ಪರಿಚಯವನ್ನು. ತಾವುಗಳು ಫೇಸ್ಬುಕ್ಕಲ್ಲಿ ಒಂದಿಷ್ಟು ಬರೆದ್ರೆ ಬಹಳಷ್ಟು ಚೆನ್ನಾಗಿರುತ್ತೆ. ಸೊ ಲೇಖಕಿ ಪರಿಚಯವನ್ನು ನೋಡುವುದಾದರೆ, ಲೇಖಿಕಾ ಕಾ ನಾಮ್ ಹೈ ಸುಭದ್ರಾ ಕುಮಾರಿ ಚೌಹಾನ್. ಈ ಒಂದು ಪಾಠದ ಲೇಖಕಿ ಯಾರಾಗಿದ್ದಾರೆ? ಸುಭದ್ರಿ ಕುಮಾರಿ ಚೌಹಾನ್. ಉನ್ಕಾ ಜನ್ಮಸ್ಥಾನ ಹೈ ಪ್ರಯಾಗ್, जो कि उत्तर प्रदेश राज्य में, उत्तर प्रदेश ರಾಜ್ಯದಲ್ಲಿ ಇರುವಂತಹ ಪ್ರಯಾಗ್ ಅನ್ನಿಸ್ತಾರೆ. ಕವಿತಾ ಸಂಕಲನ್, ಇವರ ಕವನ ಸಂಕಲನಗಳು ತ್ರಿಧಾರ ಔರ್ ಮುಕುಲ್. ಝಾನ್ಸಿ ಕಿ ರಾಣಿ ಪ್ರಸಿದ್ಧ ಕವಿತಾ है. ಝಾನ್ಸಿ ಕಿ ರಾಣಿ ಎನ್ನುವಂಥದ್ದು ಇವರ ಪ್ರಸಿದ್ಧ ಕವಿತೆಯಾಗಿದೆ. ಕಹಾನಿ ಸಂಗ್ರಹ, ಕಥಾ ಸಂಕಲನಗಳು ಯಾವಿದಾವೆ ಅಂದರೆ ಬಿಖ್ರೆ ಮೋತಿ ತಥಾ ಉನ್ಮಾದಿನಿ ಎನ್ನುವಂಥದ್ದು ಎರಡು ಕಥಾ ಸಂಕಲನಗಳಿದ್ದಾವೆ. ಪುರಸ್ಕಾರ, ಯಾವ ಪುರಸ್ಕಾರಗಳು ಸಿಕ್ಕಿದಾವೆ ಅಂದರೆ ಶೇಕ್ಸ್ಪಿಯರ್ ಪುರಸ್ಕಾರ, 2 ಬಾರ್ ಇನ್ಕೋ ಶೇಕ್ಸ್ಪಿಯರ್ ಪುರಸ್ಕಾರ ಮಿಲಾ ಹೈ. ಬನ್ನಿ ತಡ ಮಾಡದೆ ಅಭ್ಯಾಸದತ್ತ ಸಾಗೋಣ. ಅಭ್ಯಾಸದಲ್ಲಿರುವಂಥ ಪ್ರಶ್ನೆಗಳ ಬಗ್ಗೆ ಅಭ್ಯಾಸ ಮಾಡೋಣ. ಮುಖ್ಯ ಪ್ರಶ್ನೆ ಒಂದನ್ನು ನೋಡೋದಾದರೆ, ಏಕ ವಾಕ್ಯ में उत्तर लिखिए. ಕಿಸ್ ಕಾರಣ ಸೆ ಬಾಲಕ ಕಾ ಖಾನಾ ಬಂದ್ ಕರ್ ದಿಯಾ ಗಯಾ ಎನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿದೆ. ಕಿಸ್ ಕಾರಣ ಅಂದರೆ ಯಾವ ಕಾರಣದಿಂದಾಗಿ ಬಾಲಕನ ಊಟವನ್ನು ತಡೆ ಹಿಡಿಯಲಾಗಿದೆ ಎನ್ನುವಂಥದ್ದು. ಸೊ ಜಿಸ್ಕಾ ಉತ್ತರ ಹೋಗ ಬಿಮಾರಿ ಕೆ ಕಾರಣ ಬಾಲಕ ಕಾ ಖಾನಾ ಬಂದ್ ಕರ್ ದಿಯಾ ಗಯಾ ಎನ್ನುವುದು ಸರಿಯಾಗಿರುವಂಥ ಉತ್ತರ. ಪ್ರಶ್ನೆ ಎರಡನ್ನು ನೋಡೋದಾದರೆ, ಬಹನ್ ನೆ ಭಾಯಿ ಕೋ ಕ್ಯಾ ಖಿಲಾ ದಿಯಾ. ಇಲ್ಲಿ ಕ್ಯಾ ಅಂದರೆ ಏನು, ಸಹೋದರಿ ತನ್ನ ಸಹೋದರನಿಗೆ ಏನನ್ನ ತಿನ್ನಿಸುತ್ತಾಳೆ. ಜಿಸ್ಕಾ ಉತ್ತರ ಹೈ ಬಹನ್ ನೆ ಭಾಯಿ ಕೋ ಗುಡ್ ಔರ್ ಚನೆ ಖಿಲಾ ದಿಯಾ. ಸೊ ಮುಖ್ಯವಾಗಿ ಈ ಒಂದು ವಿಡಿಯೋವನ್ನು ಮಾಡಬೇಕಾದ್ರೆ ಇದಕ್ಕೆ ನಮಗೆ ಹೆಲ್ಪ್ ಮಾಡಿದವರು ರವಿ ಚೌಹಾನ್. ಸೊ ಈ ಒಂದು ವಿಡಿಯೋದ ಮೂಲಕ ಅವರಿಗೆ ನಾನು ಬಹಳಷ್ಟು ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಸೊ ಮುಂದೆ ಸಾಗೋಣ ಪ್ರಶ್ನೆ 3ರತ್ತ. ಪ್ರಶ್ನೆ 3 ಹೈ, ಶಹರ್ ಮೇ ಕ್ಯೌ ಆತಂಕ ಛಾಗ ಎನ್ನುವಂಥದ್ದು. ಕ್ಯೌ ಅಂದರೆ ಏಕೆ, ಪಟ್ಟಣದಲ್ಲಿ ಏಕೆ ಆತಂಕದ ವಾತಾವರಣ ನಿರ್ಮಾಣ ಆಯಿತು. ಕ್ಯೌ ಅಂದರೆ ಏಕೆ. जिसका सही उत्तर होगा बादशाह का हुक्म था कि जुलूस न निकले, इस कारण से शहर में आतंक छा गया ಎನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ. ಇನ್ನು ಪ್ರಶ್ನೆ 4ನ್ನು ನೋಡುವುದಾದರೆ, ಥಾಲಿ ಮೇ ಕ್ಯಾ ಜಲ್ ರಹಾ ಥಾ. ಕ್ಯಾ ಅಂದರೆ ಏನು, ಥಾಲಿ ಅಂದರೆ ತಟ್ಟೆ. जिसका सही उत्तर होगा थाली में एक दिया जल रहा था ಸರಿಯಾಗಿರುವಂಥ ಉತ್ತರ. ಪ್ರಶ್ನೆ 5 देखेंगे. ಪ್ರಶ್ನೆ 5ನ್ನು ನೋಡುವುದಾದರೆ, ಪ್ರಶ್ನೆ 5 है झंडा किससे बना. किससे ಅಂದರೆ ಯಾವುದರಿಂದ. ಧ್ವಜ ಯಾವುದರಿಂದ ತಯಾರಾಗಿದೆ. बहन की पुरानी ओढ़नी से झंडा बना. प्रश्न 6 देखेंगे, बहन ने क्या थाम लिया. जिसका उत्तर होगा बहन ने झंडा थाम लिया. 2-3 ವಾಕ್ಯೋं में उत्तर लिखिए. 2-3 ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. ಮೊದಲನೇ ಪ್ರಶ್ನೆ ನೋಡುವುದಾದರೆ, ಭಾಯಿ ಕೋ ಬಹನ್ ಕೈಸೆ ವಿದಾ ಕರ್ತಿ ಹೈ. ಸೊ ಇಲ್ಲಿ ಒಂದಿಷ್ಟು 4 ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದೀನಿ. ಸೊ 4 ಪಾಯಿಂಟ್ಸ್ಗಳನ್ನು ಮಕ್ಕಳೇ ತಾವುಗಳು ಬರೀಬೇಕು. बहन ने भाई के माथे पर तिलक लगाया, चावल बिखराए, भाई की आरती उतारी, भाई के मुंह के चारों तरफ देवी देवताओं के चित्रों जैसा आभा मंडल देखकर बहन खुश हुई, तब भाई ने बहन के पैर छूकर विदा ली, बहन ने भाई के सिर पर हाथ फेरा और बलैया ली, अपने भाई को कहानियों के राजकुमार के जैसे विदा करती है ಎನ್ನುವಂಥದ್ದು. ಇಷ್ಟು ಬರೆದರೆ ಮಕ್ಕಳೇ ಸಾಕು. ಪ್ರಶ್ನೆ 2 है, भाई को गिरते देखकर बहन ने क्या किया. जिसका उत्तर है उत्तर बहन ने भाई को गिरते देखा, वह दौड़ पड़ी, भाई खून से लथपथ पड़ा था, वह पुकारती रही भैया भैया ಎನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ. ಸೊ ಬನ್ನಿ ಮುಂದೆ ಜೋಡ್ಕರ್ ಲಿಖೆ ಅಂದರೆ ಮಕ್ಕಳೇ ಹೊಂದಿಸಿ ಬರೆಯಿರಿ. ಜೋಡ್ಕರ್ ಲಿಖೆ ಅಂದರೆ ಹೊಂದಿಸಿ ಬರೆಯಿರಿ. ಸೊ ಇಲ್ಲಿ ಡೈರೆಕ್ಟಾಗಿ ಉತ್ತರವನ್ನು ಕೊಡಲಾಗಿದೆ. ಬಾಲಕ್ ಸಾರೆ ಘರ್ ಕಾ ಕ್ಯಾ ಥಾ, ದುಲಾರಾ ಥಾ, ಭಾಯಿ ಖೂನ್ ಸೆ ಲಥಪತ್ ಪಡಾ ಥಾ, ಬಡಿ ದೂರ್ ಜಾನಾ ಹೈ ತುಮ್ ಥಕ್ ಜಾओगी. ಸೊ ಈ ತರನಾಗಿ ಅದನ್ನು ಜೋಡಿಸಿ ಬರೀಬೇಕು. ತದನಂತರ ಮುಖ್ಯ ಪ್ರಶ್ನೆ 4ನ್ನು ನೋಡುವುದಾದರೆ, ವಾಕ್ಯೊಮ್ಮೆ ಪ್ರಯೋಗ ಕೀಜಿಯೆ. ಸ್ವಂತ ವಾಕ್ಯದಲ್ಲಿ ಬಳಸಿ ಅಂತ ಕೊಟ್ಟಿದ್ದಾರೆ. ಜುಲೂಸ್ ನಾನು ಇಲ್ಲಿ ಉದಾಹರಣೆಗೆ ಕೊಟ್ಟಿದ್ದೀನಿ, ತಾವುಗಳು ಬೇರೆಯನ್ನು ಕೂಡ ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಬಹುದು. ಜುಲೂಸ್, ಶಹರ್ ಮೇ ಜುಲೂಸ್ ನಿಕಲ್ತಾ ಹೈ, ಆಭಾ ಮಂಡಲ್, ಆರತಿ ಕೆ ಸಮಯ ಭಗವಾನ್ ಕೆ ಚಿತ್ರ ಪರ್ ಆಭಾ ಮಂಡಲ್ ಬಂತಾ ಹೈ. ನೀವು ಬೇಕಿದ್ರೆ ಬೇರೆಯನ್ನು ಕೂಡ ಬರಿಬಹುದು.
आतंक, बादशाह के हुक्म से शहर में आतंक छा गया था। हुक्म, बादशाह का हुक्म था जुलूस न निकले, निकाले आದ ಇದು जुलूस न निकले ಅಂತ ಮಾಡಿ जुलूस न निकले। इसी प्रकार से मुख्य प्रश्ನೆ 5 ನೋಡೋದಾದ್ರೆ संज्ञा, संज्ञा ಅಂದ್ರೆ ನಾಮಪದ, संज्ञा ಅಂದ್ರೆ ನಾಮಪದ ಹಾಗೂ सर्वनाम शब्दों को अलग अलग करके लिखिए, अलग अलग लिखिए। ನಾಮಪದ ಹಾಗೂ ಸರ್ವನಾಮ ಪದಗಳನ್ನು ಬೇರೆ ಬೇರೆಯಾಗಿ ಬರೀಬೇಕು। ಇಲ್ಲಿ ಸಂಜ್ಞಾ ಶಬ್ದ, ನಾಮಪದ ಶಬ್ದಗಳು ಯಾವಿದಾವೆ? ಜುಲೂಸ್, ಮಾ, ಬಾದಶಾಹ, ಗುಲಾಬ್ ಸಿಂಹ, ಬಹನ್, ಭೈया, झंडा, सिपाही, लोग, गोली और खून। सर्वनाम शब्दಗಳನ್ನ ನೋಡುವುದಾದರೆ सर्वनाम शब्द हैं वह, उसे, अपने, इन, उन्होंने। मुख्य प्रश्न 6 है, विशेषण शब्द छांटकर अलग लिखिए। ಇಲ್ಲಿ ವಿಶೇಷಣ ಕೇಳಿದರೆ ವಿಶೇಷಣ, ವಿಶೇಷಣ ಅಂದರೆ ನಮಗೆ ಗೊತ್ತು, ಒಂದು ವಾಕ್ಯದಲ್ಲಿರುವಂತಹ ಒಂದು ಶಬ್ದದ ವಿಶೇಷತೆಯನ್ನು ಹೇಳುವಂತಹ ಶಬ್ದಕ್ಕೆ ನಾವೇನಂತ ಕರಿತೀವಿ? ವಿಶೇಷಣ ಅಂತ ಕರಿತೀವಿ। ಕಾಲಾ ಕುತ್ತಾ ಭೌಂಕ್ ರಹಾ ಹೈ, ಸೊ ಇಲ್ಲಿ ಕುತ್ತಾ ಕೈಸಾ ಹೈ? ಕಾಲಾ ಹೈ। ನಾಯಿಯ ಒಂದು ವಿಶೇಷತೆ ಕರಿ ನಾಯಿ, ಅದರ ವಿಶೇಷತೆಯನ್ನು ಹೇಳ್ತಾ ಇದೆ। ಸೊ ಇಲ್ಲಿ ಕಾಲ ಎನ್ನುವಂಥದ್ದು ವಿಶೇಷಣ ಹೈ। ತೋತಾ ಹರೇ ರಂಗ ಕಾ ಹೈ, ಗಿಳಿ ಹಸಿರು ಬಣ್ಣದಾಗಿದೆ। ಸೊ ಇಲ್ಲಿ ಹಸಿರು ಎನ್ನುವಂಥದ್ದು ಏನಾಗ್ತದೆ? ವಿಶೇಷಣ ಆಗ್ತದೆ। ವಹ ಪೀಲಾ ಪಪೀತಾ ಹೈ, ಇಲ್ಲಿ ಪೀಲಾ ಎನ್ನುವಂಥದ್ದು ಬಣ್ಣವನ್ನು ಸೂಚಿಸ್ತದೆ, ಸೊ ಅದು ಏನಾಗ್ತದೆ? ವಿಶೇಷಣ ಆಗ್ತದೆ। ಸುಂದರ್ ಲಡ್ಕಿ ಖೂಬ್ ಗಾತಿ ಹೈ, ಇಲ್ಲಿ ಸುಂದರ್ ಹಾಗೂ ಖೂಬ್ ಎನ್ನುವಂಥದ್ದು ಎರಡು ಶಬ್ದಗಳು ಏನಾಗ್ತವೆ? ವಿಶೇಷಣದ ಶಬ್ದಗಳು ಆಗ್ತವೆ। ಮುಖ್ಯ ಪ್ರಶ್ನೆ 7 है, ಅನುರೂಪತಾ ಪ್ರಶ್ನೆಗಳು। ಅನುರೂಪತಾ ಅಂದರೆ ಮೊದಲ ಎರಡು ಪದಗಳ ಸಂಬಂಧವನ್ನು ನೋಡಿಕೊಂಡು ಮೂರನೇ ಪದಕ್ಕೆ ಸಂಬಂಧಿಸಿದಂತೆ ನಾಲ್ಕನೇ ಪದವನ್ನು ಬರೀಬೇಕಾಗ್ತದೆ। ಇಲ್ಲಿ ತ್ರಿಧಾರ ಇದು ಒಂದು ಕವಿತೆ, इसी प्रकार से बिखरे मोती ಇದು ಏನಾಗಿದೆ? कहानी संग्रह। राजा रानी, सो यहाँ पर अन्य लिंग, पुल्लिंगದ स्त्रीलिंग ಅಥವಾ स्त्रीलिंगದ पुल्लिंग अन्य लिंगವನ್ನು ಕೊಟ್ಟಿದ್ದಾರೆ। राजा, रानी, राजा, बेगम और इसका अन्य लिंग होता है बादशाह। अंगूर फल, अंगूर ಎನ್ನುವಂಥದ್ದು ಇದೊಂದು ಹಣ್ಣು। गुलाब ಇದು हू, यह क्या है? फूल। दिया दीप, सो यहाँ पर समानार्थक शब्द दिया गया है, पर्यायवाची ಶಬ್ದವನ್ನು ಸಮಾನಾರ್ಥಕ ಶಬ್ದವನ್ನು ಕೊಡಲಾಗಿದೆ। ದಿಯಾ ಅಂದರೆ ದೀಪ, ಪತಾಕ ಅದರ ಒಂದು ಸಮಾನಾರ್ಥಕ ಶಬ್ದವನ್ನು ನೋಡುವುದಾದರೆ झंडा ಅಂತ ಬರೀಬಹುದು। ಮುಖ್ಯ ಪ್ರಶ್ನೆ 8 है, ಮುಖ್ಯ ಪ್ರಶ್ನೆ 8ನ ನೋಡುವುದಾದರೆ ಅನ್ಯಲಿಂಗ ಶಬ್ದ ಲಿಖಿಯೇ। ಅನ್ಯಲಿಂಗ ಅಂದರೆ ಸ್ತ್ರೀಲಿಂಗ ಇತ್ತಂದರೆ ಪುಲ್ಲಿಂಗ ಬರೀಬೇಕು, ಪುಲ್ಲಿಂಗ ಇತ್ತಂದರೆ ಸ್ತ್ರೀಲಿಂಗ ಶಬ್ದವನ್ನು ಬರೀಬೇಕಾಗ್ತದೆ। पुल्लिंग और स्त्रीलिंग शब्दों को लिखना है। बादशाह ಇದೊಂದು पुल्लिंग शब्द, इसका स्त्रीलिंग रूप होता है बेगम। राजा, रानी, पिता, माता, लेखक, लेखिका। इसी प्रकार से देवी, देव, बहन, भाई। ಸೊ ಈ ಥರ ನಾವು ಅನ್ಯಲಿಂಗ ಶಬ್ದವನ್ನು ಬರೀಬಹುದು। ಇಲ್ಲೇನು ಕೊಟ್ಟಿದ್ದಾರೆ? ಅನ್ಯ ವಚನ ಶಬ್ದವನ್ನು ಕೊಟ್ಟಿದ್ದಾರೆ। ಸೊ ಇಲ್ಲಿ ಏಕವಚನ ಇತ್ತು ಅಂದರೆ ಅದನ್ನು ಬಹುವಚನ ರೂಪವನ್ನು ಮಾಡಬೇಕಾಗ್ತದೆ। ಏಕವಚನ ಇತ್ತಂದರೆ ಬಹುವಚನ, ಬಹುವಚನ ಇತ್ತಂದರೆ ಅದನ್ನು ನಾವು ಏಕವಚನ ರೂಪದಲ್ಲಿ ಮಾಡಿದಾಗ ಅದು ಅನ್ಯವಚನ ಆಗ್ತದೆ। ಸೊ ಇಲ್ಲಿ ನಾವು ನೋಡೋದಾದರೆ झंडा, ಇಲ್ಲಿ ಏನಾಗ್ತದೆ? झंडे ಆಗ್ತದೆ। ಯಾವಾಗ ಆ ಕಾರಾಂತದಿಂದ ಕೊನೆಗೊಳ್ಳುವಂತಹ ಏಕವಚನ ಶಬ್ದ ಇತ್ತು ಅಂದರೆ, ಇಲ್ಲಿ ಫಾರ್ ಎಕ್ಸಾಂಪಲ್ ಏನಿದೆ? झंडा। ಆಲ್ಮೋಸ್ಟ್ ಏನಾಗ್ತದೆ? ಆ ಕಾರಾಂತದಿಂದ ಕೊನೆಗೊಳ್ಳುವಂತಹ ಶಬ್ದ ನಮಗೆ ಬಹುವಚನ ಮಾಡಬೇಕಂದ್ರೆ ನಮಗೆ ಈ ಕಾರಾಂತವನ್ನು ನಾವು ಮಾಡಬೇಕು, ಅಂದರೆ ಇದು ಏನಾಗ್ತದೆ? झंडे ಆಗ್ತದೆ। ಏನಾಗ್ತದೆ ಇದು? झंडे। ಸೊ ಇಲ್ಲಿ ಏ ಕಾರಾಂತವನ್ನು ಬಳಸಬೇಕಾಗ್ತದೆ। ಸೊ ಇಲ್ಲಿ ಬಂದಿದೆ झंडा ಏನದೆ? झंडे। ದರ್ವಾಜ ಎನ್ನುವಂತ ಕೊಡಲಾಗಿದೆ, ಸೊ ಇಲ್ಲಿ ಏ ಕಾರಾಂತ ಬಳಸಿದರೆ ದರ್ವಾಜೆ ಎನ್ನುವಂಥದ್ದು ಆಗ್ತದೆ। ಇಸಿ ಪ್ರಕಾರ ಸೆ ಓಢನಿ, ಓಢನಿಯಾ, ಓಢನಿಯಾ। ಇಲ್ಲಿನೂ ಕೂಡ ತಾವುಗಳು ಗಮನಿಸಬಹುದು, ಓಢನಿ ಯಾವಾಗ ಈ ಕಾರಾಂತ ನದಲ್ಲಿ ಏನಿದಪ್ಪ ಅಂತಂದರೆ ನ ಜಮಾ ಇ, ಯಾವಾಗ ಏಕವಚನ ಶಬ್ದವು ಈ ಕಾರಾಂತದಿಂದ ಕೊನೆಗೊಳ್ತದೆ ಅದನ್ನು ಬಹುವಚನ ಮಾಡಬೇಕು ಅಂದರೆ ಯಾ ಪ್ರತ್ಯಯವನ್ನು ಜೋಡಿಸ್ಬೇಕಾಗ್ತದೆ। ಯಾ ಪ್ರತ್ಯಯವನ್ನು ಜೋಡಿಸಿದರೆ ಅದು ಏನಾಗ್ತದೆ? ಬಹುವಚನ ಆಗ್ತದೆ। ಇಲ್ಲಿ ನೋಡಬಹುದು ಈ ಕಾರಾಂತ ಕೊನೆಗೊಂಡಿದೆ, ಸೊ ಯಹಾ ಪರ್ ಕ್ಯಾ ಹೈ? ಯಾ ಎನ್ನುವಂಥದ್ದು ಇಲ್ಲಿ ನಾವು ಜೋಡಿಸಿದ್ದೀವಿ, ಸೊ ಅದು ಏನಾಗ್ತದೆ? ಓಢನಿಯ ಎನ್ನುವಂಥದ್ದು ಆಗ್ತದೆ। ಇಸಿ ಪ್ರಕಾರ ಸೆ ಕಹಾನಿ, ಇಲ್ಲಿನೂ ಕೂಡ ಈ ಕಾರಾಂತದಿಂದ ಕೊನೆಗೊಳ್ತಾ ಇದೆ, ಇದನ್ನು ಬಹುವಚನ ಮಾಡಬೇಕಂದ್ರೆ ಯಾ ಪ್ರತ್ಯಯವನ್ನು ಹಚ್ಚಬೇಕು, ಅದೇನಾಗ್ತದೆ? ಕಹಾನಿಯ ಅಂತ ಆಗ್ತದೆ। ಇಲ್ಲಿ ದಂಡ ಆ ಕಾರಾಂತದಿಂದ ಕೊನೆಗೊಳ್ತಾ ಇದೆ, ಸೊ ಕೊನೆಯದಾಗಿ ಏ ಕಾರಾಂತವನ್ನು ಮಾಡಬೇಕು, ಸೊ ಇದು ಏನಾಗ್ತದೆ? ದಂಡೆ ಆಗ್ತದೆ। ಇಸಿ ಪ್ರಕಾರ ಸೆ ಥಾಲಿ, ಈ ಕಾರಾಂತದಿಂದ ಕೊನೆಗೊಳ್ತಾ ಇದೆ, ಯಾ ಪ್ರತ್ಯಯ ಹಚ್ಚಿದರೆ ಅದು ಏನಾಗ್ತದೆ? ಬಹುವಚನ ರೂಪ ಆಗ್ತದೆ, ಅಂದರೆ ಥಾಲಿಯ ಅನ್ನುವಂಥದ್ದು ಆಗ್ತದೆ।
प्रश्न 10 है ಮುಖ್ಯ ಪ್ರಶ್ನೆ 10 ನೋಡುವುದಾದರೆ ಸಮಾನಾರ್ಥಕ ಶಬ್ದ ಲಿಖಿಯೆ ಸಮಾನಾರ್ಥಕ ಶಬ್ದವನ್ನು ಬರಿಬೇಕಾಗಿದೆ. ಸಮೀಪ ಎನ್ನುವಂಥದ್ದು ಕೊಟ್ಟಿದ್ದಾರೆ, ನಿಮಗೆ ಇಲ್ಲಿ ರೌಂಡ್ ಕೊಟ್ಟಿದ್ದಾರೆ. ಸೊ ಆ ಒಂದು ಬಾಕ್ಸಲ್ಲಿ ತಾವುಗಳು ಬರಬೇಕು. ಈ ಥರ ಕೊಟ್ಟಿರಬಹುದು ಮೇ ಬಿ ಸಮೀಪ. ಸೊ यहाँ पर एक बॉक्स राउंड दिया गया, यहाँ पर एक. तो ಇಲ್ಲಿ ನೀವು ನಿಕಟ ಅಂತ ಬರಿಬೇಕು. ಇಲ್ಲಿ ನೀವು ನಿಕಟ ಅಥವಾ ನಜ್ದೀಕ್. ಸೊ ಈ ಥರ ತಾವುಗಳು ಅಲ್ಲಿ ಬರೀ ನಿಮ್ಮ ಪುಸ್ತಕದಲ್ಲಿ. ಖೂನ್ ಏನಂತ ಕೊಡಲಾಗಿದೆ. ಸೊ ಅದರ ಪರ್ಯಾಯವಾಚಿ ಶಬ್ದ ನೋಡುವುದಾದರೆ ಅಂದರೆ ಸಮಾನಾರ್ಥಕ ಶಬ್ದವನ್ನು ನೋಡುವುದಾದರೆ ರಕ್ತ, ಲಹು. झंडा ध्वज अथवा पताका, संतोष आनंद खुशी. प्रश्न 11 है. प्रश्न 11 ನೋಡುವುದಾದರೆ शब्दों से खाली स्थान भरिए. ಸೊ ಬಡಾ ಭಾರಿ ಜುಲೂಸ್ ನಿಕಲ್ನಾ ಥಾ. ನಿಕಲನಾ ಎನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ ನಿಕಲ್ನಾ ಥಾ. ವಹ ಸಾರೆ ಘರ್ ಕಾ ದುಲಾರಾ ಎನ್ನುವಂಥದ್ದು ಸರಿಯಾಗಿರುವಂಥ ಆಯ್ಕೆ ಆಗಿರುತ್ತದೆ ದುಲಾರಾ ಥಾ. झंडे की तैयारी होने लगी. ಲೋಗ್ ಭಾಗೆ ಆಯೆ ಎನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ. ಸೊ ಇಲ್ಲಿ ಖಾಲಿ ಜಾಗ ಬರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ? ಪ್ರೇರಣಾರ್ಥಕ ಕ್ರಿಯಾಶಬ್ದಗಳನ್ನು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಪ್ರೇರಣಾರ್ಥಕ ಕ್ರಿಯಾಶಬ್ದಗಳನ್ನು ಪ್ರಥಮ ಪ್ರೇರಣಾರ್ಥಕ ಹಾಗೂ ದ್ವಿತೀಯ ಪ್ರೇರಣಾರ್ಥಕ ಹಾಗೂ ಮೂಲ ಕ್ರಿಯಾಶಬ್ದ दिया गया है. ಮೂಲ ಕ್ರಿಯಾಶಬ್ದ दिया गया है. ಸೊ ಇಲ್ಲಿ ಮಿಲ್ನಾ, मिलाना, मिलवाना ಎನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ. देखना इसका प्रथम प्रेरणार्थक शब्द होता है दिखाना, दिखवाना. खाना ಇಲ್ಲಿ ಏನಾಗ್ತದೆ? खिलाना, खिलवाना. इसी प्रकार से ಇಲ್ಲಿ ಏನಾಗ್ತದೆ? बैठना, बिठाना, बिठवाना. घूमना, घुमाना, घुमवाना. ಇದು ಸರಿಯಾಗಿರುವಂಥ ಶಬ್ದ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ? ಪ್ರಶ್ನೆ 12 ನೋಡುವುದಾದರೆ ಪ್ರಶ್ನೆ 12 है ನಯೇ ಶಬ್ದ ಬನಾಕರ್ ಲಿಖಿಯೆ. ಸೊ ಇಲ್ಲಿ ಜಾನ್ ಎನ್ನುವಂಥದ್ದನ್ನು ಕೊಟ್ಟಿದ್ದಾರೆ. ಸೊ ಇದರ ಜೊತೆಗೆ ಅನ್ ಅಂತ ಜೋಡಿಸಿದರೆ ಅನ್ ಜಾನ್ ಆಗ್ತದೆ. ಅನ್ ಕೂಡಿಸಿದರೆ ಇಲ್ಲಿ ಅದನ್ನು ಬರಿಬೇಕು, ಅನ್ಜಾನ್ ಆಗ್ತದೆ. ಇದೇ ಥರ ಬೇ ಇದ್ದಿದ್ದು ಜಾನ್ ಜೊತೆಗೆ ಕೂಡಿಕೊಂತಂದರೆ ಬೇಜಾನ್ ಆಗ್ತದೆ. ಸು ಇದ್ದಿದ್ದು ಜಾನ್ ಜೊತೆಗೆ ಕೂಡಿಸಿಕೊಂಡಾಗ ಅದೇನಾಗ್ತದೆ? ಸುಜಾನ್ ಎನ್ನುವಂಥದ್ದು ಆಗ್ತದೆ. ಅದೇ ಥರ 5 ಹೊಸ ಶಬ್ದಗಳನ್ನು ಇದೇ ಥರ ಬರೀರಿ ಅಂತ ಹೇಳಿದ್ದಾರೆ. ನೀವು ಬೇರೆಯೂ ಕೂಡ ಬರಿಬಹುದು. ನಾನು ಉದಾಹರಣೆಗೆ ಇಲ್ಲಿ ಕೊಟ್ಟಿದ್ದೀನಿ, ಇದನ್ನಾದರೂ ಬರಿಬಹುದು ಅಥವಾ ಬೇರೆ ಆದರೂ ಕೂಡ ನೀವು ಬರಿಬಹುದು. ಬೇಖಟ್ಕೆ, ಸುಗಮ್, ಬೇರೋಜ್ಗಾರ್, ಅನ್ಮೋಲ್, ಸುಭಾಷಿತ್. ಹೀಗೆ 5 ಶಬ್ದಗಳನ್ನು ಇದನ್ನಾದರೂ ಬರೀರಿ ಅಥವಾ ಬೇರೆ ಆದರೂ ತಾವುಗಳು ಬರಿಬಹುದು. ಸೊ ಈ ಪ್ರಕಾರ ಗುಲಾಬ್ ಸಿಂಹ ಪಾಠದ ಪ್ರಶ್ನೋತ್ತರಗಳನ್ನು ನೋಡಿದ್ದೀವಿ. ಸೊ ಈ ಥರ ಬರೆದರೆ ನಿಮಗೆ ಪರೀಕ್ಷೆಯಲ್ಲಿ ಕೂಡ ಹೆಲ್ಪ್ ಆಗ್ತದೆ. ಈ ಸಲ 9ನೇ ಪರೀಕ್ಷೆಯೂ ಕೂಡ ಬೋರ್ಡ್ ಎಕ್ಸಾಮ್ ತೊಗೊಳ್ತಾ ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಲಿನೂ ಕೂಡ ಬಹಳಷ್ಟು ಹೆಲ್ಪ್ ಆಗುತ್ತೆ. ಸೊ ಅದಕ್ಕಾಗಿ ಜಕಾರ ಅಕಾಡೆಮಿನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇಂತಹ ಹಿಂದಿ ವಿಡಿಯೋಗಳನ್ನ ನೋಡಲಿಕ್ಕೆ ಹಾಗೂ ಪಾಠಗಳನ್ನ ನೋಡಲಿಕ್ಕೆ ಜಕಾರ ಅಕಾಡೆಮಿನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.